ಇಟ್ಟಂಗಾಯ್ತು ಹಾಸಿನಲ್ಲಿ ಕಕ್ಷಗುಳಿ ಇಟ್ಟಂಗಾಯ್ತು ಬೆನ್ನಿನಲ್ಲಿ ನೀ ಕುಂತಾಗ ಬೈಕಿನಲ್ಲಿ. ನಾನು ಕೊಲಂಬಿಯಾ ಏಷ್ಯಾ. ಗಣು ಎಲ್ಲಿ ಹೋಗ್ತಿದೀವಿ ನಾವು? ಹಾಯ್ ಗೈಸ್, ವೆಲ್ಕಮ್ ಟು ಪ್ರೀತಿ ಚಾನಲ್. ಇವರು ನನ್ನ ಫ್ರೆಂಡು, ಬೆಸ್ಟ್ ಫ್ರೆಂಡು ಗಣು. ಬರೀ ಇರಿಟೇಟ್ ಮಾಡ್ತಾ ಇರ್ತಾನೆ, ತಲೆ ತಿಂತಿರ್ತಾನೆ. ಭ್ರಮೆ. ಇವಾಗ ಎಲ್ಲ ಹೋಗ್ತಿದೀವಿ ಗಣು ನಾವು? ನಾವಿಲ್ಲ ಕ್ಯಾರಸ್ ಬ್ಯಾಕ್ ವಾಟರ್ ಹೋಗ್ತಾ ಇದೀವಿ. ವೀಕೆಂಡ್ಸ್ ವೈಬ್ಸ್. ಹೌದಾ? ಎಸ್. ಯಾವ ಕಡೆ ಅದು? KRS ಬ್ಯಾಕ್ ವಾಟರ್ ಹೋಗ್ತಿರೋದು? ಕ್ಯಾರಸ್ ಬ್ಯಾಕ್ ವಾಟರ್ ಅದು ಸಾಗರ್ ಕಟ್ಟೆ ಅಂತ ಪ್ರೀತಿದು ಲೊಕೇಶನ್ ಅದು. ಹೌದಾ? ಇವಾಗ ಯಾರೋ ಒಬ್ರು ಹೇಳಿದ್ರು ಗೈಸ್, ಏನಂತ ಗೊತ್ತಾ, ಸಾಗರ್ ಕಟ್ಟೆ ಅಂತ ಹೇಳಕ್ ಹೋಗಿ ಸುಂಕುದ್ ಕಟ್ಟೆ ಅಂತ ಹೇಳ್ತಾರೆ. ಯಾರದು? ನೀವೇ. ನಾವ್ ಅದರ ಹೇಳಕ್ ಚಾನ್ಸೇ ಇಲ್ಲ, ಇವ್ರು ಹೇಳೋದು. ಯಾಕಂದ್ರೆ ಭಯ ಮಿಸ್ ಆಗಿ ನಾನು ಸುಂಕುದ್ ಕಟ್ಟೆ ಅಂತ ಹೇಳ್ಬಿಟ್ಟೆ ಸಾಗರ್ ಕಟ್ಟೆಗೆ. ಈ ತರನು ಎರಡು ಕಟ್ಟೆಗಳೇ ತಾನೆ, ಅದಕ್ಕೋಸ್ಕರ. ಅಲ್ಟಿಮೇಟ್ ಆಗಿರುತ್ತೆ. ಉಪೇಂದ್ರಂದು ಸಾಂಗು ಸಖತ್ ಕ್ರೇಜಿ ಆಗಿರುತ್ತೆ, ತುಂಬಾ ಅರ್ಥಪೂರ್ಣವಾಗಿರುತ್ತೆ ಸಾಂಗ್ಸ್. ಚಾಂದಿ ಪ್ರಪಂಚ ಪ್ರಪಂಚ ತಲೆ ಮೇಲೆ ಒಂಚೂರು ತಾಯಿ ಮಂಚ ಕೈ ಹಿಡ್ದೋಳ್ ಕೊಡ್ ನಂಜಿ ಗಂಜಿ ಚಾಂದಿನಿ. ವಿಡಿಯೋದಲ್ಲಿ ಇದು ಬಂದ್ಬಿಡುತ್ತಾ ವಾಯ್ಸ್ ಎಲ್ಲ? 300 meters ಅಂತ ಎಲ್ಲ ಬರಲ್ಲ, ಅದೆಲ್ಲ ಬರಲ್ಲ, ನಾವು ಮಾತಾಡಿದ್ದಷ್ಟೇ ಬರೋದು. Continue straight. Continue for 5 kilometers. ಇಲ್ಲ ಐತೆ ಪೆಟ್ರೋಲ್ ಬಂಕ್, ಹೋಗ್ಲಾ? ಹೋಗು. ಅಲ್ಲಿ ಮಾಡು. ಹೊಡಿ, ಒಂದನೇ ಗೇರಲ್ಲಿ ಹೊಡಿ. ಹಿಂಗೆ ಇದು ಪವರ್ ಅಂದ್ರೆ
ಎಲ್ಲರೂ ಬಂದು ಸೇರ್ಕೊಂಡ್ರೆ ಮಾಡುವುದು. ಆನೆ ಐತಂತೆ ಗೈಸ್, ನೋಡಿ ನಿಮ್ಗೆಲ್ಲಾದ್ರೂ ಕಾಣಿಸ್ತಿದ್ಯಾ ಆನೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾವ ಆನೆ ಕಾಣಿಸ್ತಿದ್ಯಾ, ಕಣ್ ಕಾಣಿಸಲ್ವಾ ಅಣ್ಣ ಅಂತ. ಇಲ್ಲೇ ನಿಲ್ಲಿಸ್ತೀನಿ ಇರೋ, ಫೋಟೋ ತೆಗಿಸ್ಕೊ. ದೂರ ನಿಲ್ಸ್ಬಿಟ್ಟು ಆಮೇಲೆ ಯಾಕೆ ಬೇಕು. ಇದು ತೆಗಿಬೇಕು. ಎಲ್ಲಿ ತನಕ ಹೋಗ್ಲಿ, ಅಲ್ಲಿ ದೊಡ್ಡದಕ್ಕೆ ಹೋಗ್ಲಾ? ಎಲ್ಲಿ ಎಲ್ಲಾಗ್ತೀರಾ ನೋಡಿ. ಎಲ್ಲ ನಂಗೆ ಗೊತ್ತಾಗ್ತಿಲ್ಲ ಗುರು. ಅಲ್ಲೊಂದಷ್ಟು ಜನ ಅವ್ರೆ ಬೋಟಿಂಗ್ ಅಲ್ಲಿರೋದು. ಐ ಡೋಂಟ್ ನೋ. ಚೆನ್ನಾಗೈತೆ ಆದ್ರೂ ಅಲ್ವಾ? ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಇರ್ಲಿ ತಗೋ, ನಮ್ಗೇನು ಒಂದ್ಯಾಕೆ. ನಡಿ ಹೋಗೋಣ, ಅದ್ರಲ್ಲಿ ಏನೈತೆ. ಯಾರೋ ಎಲ್ಲ ಲವರ್ಸ್ಗಳಿಗಾದ್ರೆ ಪ್ರೈವೇಸಿ ಬೇಕು. 3x ಅಲ್ಲಿ ಹಂಗೆ ನಾವು ಅಲ್ಲಿಗೆ ಹೋಗೋಣ. ಚೀಸ್ ಮಾಡು. ಹತ್ಬಿಡು ಮೇಲೆ. ಹಾಯ್ ಪ್ರೀತಿ, ಇವತ್ತು ಎಲ್ಲಿಗೆ ಬಂದಿದ್ದೀರಾ? ಸಾಗರ್ ಕಟ್ಟೆ. ಓಕೆ, ಪ್ಲೇಸ್ ಹೆಂಗಿದೆ? ಹೌದಾ, ಪ್ಲೇಸ್ ಹೆಂಗಿದೆ ಇದು? ಕರ್ಕೊಂಡ್ ಬಂದವ್ರು ಯಾರು? ಸುಮಾರು ಜನ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಜನ ಈ ಕಡೆ ಎಲ್ಲ ಬಂದು ಊದ್ಕೊಂಡಿದೆ ಕಾರೆಲ್ಲ. ಕಾರೆಲ್ಲ ತುಂಬಾ ದೂರದಲ್ಲೇ ನಿಲ್ಸಿ ಇಲ್ಲಿ ಹಾಕೊಂಡ್ ಬರ್ಬೇಕು. ಈ ಪ್ಲೇಸಿಗೆ ಬರೋದಕ್ಕೆ ಯಾವ ತರ ಬರ್ಬೇಕು ಪ್ರೀತಿ? ಏನು ವಡರಳ್ಳಿ, ಏನದು ವಡರನಹಳ್ಳಿ. ವಡ್ರಳ್ಳಿ. ಎಸ್, ಸುಂಕದಕಟ್ಟೆ ಬ್ರಿಡ್ಜ್ ಇಂದ ವಡ್ರಳ್ಳಿ. ಪ್ರೀತಿ, ಇಲ್ಲಿಗೆ ಬರೋದಕ್ಕೆ ಯಾವ ಪ್ಲೇಸ್, ಹೆಂಗ್ ಬರ್ಬೇಕು? ಈ ಪ್ಲೇಸ್ ಸಾಗರ್ ಕಟ್ಟೆ ಬ್ರಿಡ್ಜ್ ಪಾಸ್ ಆಗಿ ವಡ್ರಳ್ಳಿ ಅಂತ ಇದೆ. ಅಲ್ಲಿ ರೈಟ್ ತಗೋಬೇಕಾ? ರೈಟ್ ತಗೊಂಡ್ರೆ ಒಳಗಡೆ ಬಂದ್ರೆ ಈ ಸುಂದರವಾದ ಸಾಗರ್ ಕಟ್ಟೆ ಪೀಸ್ಫುಲ್, ಯಾರು ಇರಲ್ಲ, ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು, ಪೀಸ್ಫುಲ್ ಆಗಿರುತ್ತೆ. ಫೋಟೋ ಶೂಟ್ ಒಂದು 2-3 ಕಡೆ ನಡೀತಾ ಇದೆ. ನಮ್ಮ ಮೈಸೂರು ಪೊಲೀಸ್ ಅವ್ರದ್ದೇ ಒಂದು ಫೋಟೋ ಶೂಟ್ ನಡೀತಾ ಇದೆ, ಸರ್ದು ಯಾರ್ದೋ ಒಬ್ರದ್ದು, ಅವ್ರು ನೋಡಿದೀನಿ. ಹಿಂಗೆಲ್ಲ ಊದ್ಕೊಳ್ಳುತ್ತೆ, ಸಖತ್ ಬೆಟ್ಟಿದೆ. ಹುಷಾರಾಗಿ ಬನ್ನಿ, ಸಖತ್ತಾಗಿದೆ. ಪ್ಲೇಸ್ ಈಸ್ ವೆರಿ ಗುಡ್. ವೀಕೆಂಡ್ಸ್ ವರ್ಕ್ ಮಾಡಿ 1 ವೀಕ್ ಎಲ್ಲ ವರ್ಕ್ ಮಾಡಿ ಈ ತರ ವೀಕೆಂಡ್ಸ್ ಎಂಜಾಯ್ ಮಾಡಕ್ಕೆ ಅಂತಾನೆ ಬರ್ತಾರೆ ಪ್ರೀತಿ. ನಿಮ್ಮಂತವ್ರೆ ಬರಕ್ಕಾಗದು. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ವೀಕ್ ಎಲ್ಲ ಫುಲ್ ವರ್ಕ್ ಮಾಡಿ ವೀಕೆಂಡ್ಸ್ ಈ ತರ ವೈಬ್ಸ್ ಮಾಡಕ್ ಬರ್ತೀರಾ. ಬೇಜಾರಾಗ್ಬಿಟ್ಟಿರುತ್ತೆ. ನೋಡಿ ತಂಪಾದ ವಾತಾವರಣ ನೋಡಿದ್ರೆ ಪೀಸ್ ಅನ್ಸುತ್ತೆ ಲೈಫ್. ಓಕೆ, ಇಲ್ಲೇ ಬಿಡೋಣ ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಇರಕ್ಕಾಗಲ್ಲ. ಬರ್ಬೇಕು ಹೋಗ್ಬೇಕು ಅಷ್ಟೇನೆ. ಬಂದು ಅಲ್ಲೆಲ್ಲ ಗಲೀಜೆಲ್ಲ ಅಂದ್ರೆ ಬಾಟಲ್ಸ್ ಎಲ್ಲ ಕುಡಿಯೋದು ಮಾಡೋದು ಇವೆಲ್ಲ ಮಾಡಬಾರ್ದು. ನಮ್ದು ಪ್ಲೇಸ್ ನ ನೀಟಾಗಿ ಚೆನ್ನಾಗಿ ಇಟ್ಕೋಬೇಕು. ಪ್ರೀತಿ ಅಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ. ಕಲ್ ಮೇಲೆ ಕಲ್ಲು ಆರ್ತಾ ಇದಾರೆ. ಇವೆಲ್ಲ ಏನೇನೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ. ಒಳಗೆ 6 ಕುಡಿ, ಎಲ್ಲಿ ಹೋಗ್ಲಿ ಅಂದ್ರೆ ಅವಾಗ ನೋಡಿದ್ರೆ ಮೇಲ್ಗಡೆ ಹೋಗ್ಬೇಡಿ ಅಂತಾರೆ, ಇಲ್ಲಿ ನೋಡಿದ್ರೆ ಒಳಗೆ
ಪ್ರೀತಿ ಏನೇನು ಎಲ್ಲೆಲ್ಲ ಜಂಪ್ ಮಾಡ್ತಾ ಇದ್ರಲ್ಲ ಪ್ರೀತಿ, ಹೆಂಗೆ ಇದು? ನಾನು ಬ್ಯಾಕ್ ವಾಟರಲ್ಲಿ ತುಂಬಾ ಪ್ಲೇಸ್ ಹೋಗಿದ್ದೀನಿ ನಾನು, ಬಟ್ ಇದು ಅಲ್ಟಿಮೇಟ್ ಪ್ಲೇಸ್. ಇದು ನಾವು ಇವತ್ತೇ ಈ ಕಡೆ ಫಸ್ಟ್ ಬಂದಿರೋದು. ಸೊ ಈ ಪ್ಲೇಸ್ ಇಷ್ಟ ಆಗಿರೋ ಥರ ಬೇರೆ ಪ್ಲೇಸಸ್ ಅಂದರೆ ಬ್ಯಾಕ್ ವಾಟರ್ದು ಅಷ್ಟು ಇಷ್ಟ ಆಗಿಲ್ಲ. ಇದು ನೋಡಿ ಪೀಸಾಗಿ ಎಷ್ಟು ಕಾಮಾಗಿ ಎಷ್ಟು ಚೆನ್ನಾಗಿದೆ ಅಂತ. ಹೌದು, ಇದು ನಮ್ಮಂತ ಲೆಜೆಂಡ್ರೀಸ್ ಮಾತ್ರ ಗೊತ್ತಿರುತ್ತೆ ಈ ಪ್ಲೇಸಸ್. ನಮ್ಮಂತ ಲೆಜೆಂಡ್ಸ್ ಮಾತ್ರ ಗೊತ್ತಿರುತ್ತೆ ಈ ತರ ಕರ್ಕೊಂಡ್ ಬರೋದಕ್ಕೆ. ದೊಡ್ಡ ಲೆಜೆಂಡ್. ನೋಡಿ ನಮ್ಮ ಕಾರ್ ಎಷ್ಟು ದೂರದಲ್ಲಿದೆ, ಅದಕ್ಕೆ ಹತ್ರ ಮಾಡ್ಕೊಂಡ್ಬಿಟ್ಟೆ. ಚಿಟ್ಟೆ ಹೆಂಗೆ ಅದು ಇಲ್ಲೊಂದು ಚಿಟ್ಟೆ ಕೂತಿದೆ ನೋಡಿ, ಬಿಳಿ ಚಿಟ್ಟೆ. ಅಲ್ಲೊಂದು ರೆಡ್ ಚಿಟ್ಟೆ, ಅಲ್ಲೊಂದು ರೆಡ್ ಚಿಟ್ಟೆ ಕೂತಿದ್ರೆ ಇಲ್ಲೊಂದು ಬಿಳಿ ಚಿಟ್ಟೆ ಕೂತಿದೆ. ಆ ಕಲ್ ಮೇಲೆ ಒಂದು ಚಿಟ್ಟೆ, ಈ ಕಲ್ ಮೇಲೆ ಒಂದು ಚಿಟ್ಟೆ. ಅಲ್ಲಿ ನೋಡಿ ಪ್ರೀತಿಯವ್ರದ್ದು ಕಾರ್ ಎಲ್ಲಿದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಪ್ರೀತಿಯವ್ರ ಒಂಥರ ಸಖತ್ ರಿಲ್ಯಾಕ್ಸೇಷನ್ ಮಾಡ್ತಾ ಇದಾರೆ. ಪ್ರೀತಿಯವರೇ, ಒಂದ್ ವಾರ ಎಲ್ಲ ಸುಮ್ನೆ ಹಿಂಗೆ ಕುಟ್ಕೊಂಡ್ ಇರಕ್ಕಾಗತ್ತಾ? ಪ್ರೀತಿಯವ್ರೆ, ಈಗ ನಿಮ್ಮ ಯಾರಾದ್ರೂ ನಿಮ್ಮ HR ಫೋನ್ ಮಾಡ್ಬಿಟ್ಟು ಈಗ ಸಡನ್ ಆಗಿ ಏನೋ ಒಂದು ಪ್ರಾಬ್ಲಮ್ ಇದೆ, ಮೀಟಿಂಗ್ ಬನ್ರಮ್ಮ, ಕಾಲ್ ಮಾಡಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಇವತ್ತು ವೀಕೆಂಡ್, ಯಾಕೆ ಮಾಡ್ತಾರೆ? ಹೌದಾ, ಸರಿ. ವೀಕೆಂಡ್ ಎಲ್ಲ ಫ್ರೀ ಆಗಿರ್ತೀವಿ, ವೀಕ್ ಡೇಸ್ ಅಲ್ಲಿ ಅಷ್ಟೇ ಅವರು ಕಾಲ್ ಮಾಡ್ಬಿಟ್ಟು ಪ್ರಾಜೆಕ್ಟ್ ರೆಡಿ ಹಂಗಾರೆ ನೆನ್ನೆ ನೈಟ್ಗೆ ಮುಗೀತು ವರ್ಕಿಂಗು. ಫ್ರೈಡೆ ಇನ್ನೇನಿದ್ರು ಮಂಡೇ ನೈಟ್ ವರ್ಗು ನಮ್ಗೆ ಏನು ಕೆಲಸ ಇಲ್ಲ. ರಿಲೀಫ್ ಆಗಿ ಎಲ್ಲಿ ಬೇಕಲ್ಲಿ ತಿರ್ಗಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಇರೋದು. ಓ ಫೈನ್ ಫೈನ್ ಫೈನ್. ಇಲ್ಲಿ ಕೊಟ್ಟಿಯೂರಿಗೆಲ್ಲ ಹೋಗೋಣ ಅಂತ ಅಂದ್ರೆ ಎಲ್ಲ ಕ್ರೌಡ್ ಇದೆ ಅಂತ ಆಗ್ತಾ ಇದಾರೆ ವಿಡಿಯೋಸ್ನ. ಸೊ ಕ್ರೌಡ್ ಇದೆ ಅಂದಾಗ ನಾವು ಹೇಗೆ ಹೋಗಕ್ಕಾಗುತ್ತೆ? ನೀವು ವೀಕ್ ಡೇಸ್ ಅಲ್ಲಿ ಹಾಲಿಡೇ ತಗೊಂಬಿಡಿ, ವೀಕೆಂಡೇ ಪ್ಲಾನ್ ಮಾಡಬಾರ್ದು ಯಾವತ್ತು. ಹಾಗೆ ಮಾಡ್ಕೋಬೇಕು. ವೀಕ್ ಡೇಸ್ ಅಲ್ಲಿ ಹಾಲಿಡೇ ತಗೊಳ್ಳಿ. ಇವಾಗ ಹೇಳಿದಿರಲ್ಲ ಬಿಡಿ, ಈ ಗಣು ಹೇಳಿದ್ಮೇಲೆ ಅದೇ ಕೆಲಸ ಮಾಡೋದು. ಅದು ಎಸ್ ಸೌಂಡ್ ಮಾಡ್ತಾ ಇದ್ದಲ್ಲ, ಎಸ್ RX. ನಿಮ್ದೊಂದು RX ಅಲ್ಲಿ ನಮ್ಗೆ ಒಂದ್ ದಿನ ರೈಡ್ ಮಾಡಕ್ ಕೊಡ್ಲಿಲ್ಲ. ಸುಮ್ಮನ್ ಮಾತಾ ಹೇಳ್ತಾರೆ, RX ಅಲ್ಲಿ ಈ ತರ ವಿಡಿಯೋ ಮಾಡ್ಬೇಕು, ಆ ತರ ವಿಡಿಯೋ ಮಾಡ್ಕೊಡ್ಬೇಕು ಅಂತ. ಖಂಡಿತ ಕೊಡೋಣ. ಬಟ್ ಇಲ್ವೇ ಇಲ್ಲ. ಆಯ್ತು RX ಡ್ರೈವ್ ಮಾಡಿರುತ್ತೆ, ಎತ್ಕೊಂಡ್ಬಂದ್ಬಿಟ್ಟು ನೋಡೋಣ ಯಾವಾಗ ನೀವು ತಗೊಂಡ್ಬಿಟ್ಟು ರೈಡ್ ಮಾಡಿ ಎತ್ಕೊಂಡು ಕೊಡ್ತೀರಾ. ಖಂಡಿತ ಕೊಡೋಣ, ಅವಾಗ ನೋಡೋಣ. ಸುಮ್ಮನೆ ಹೇಳೋದೇನು ಹೇಳ್ತಾನೆ ಇದ್ದೀರಾ. ಆಯ್ತು, ಇನ್ನೇನು ಹತ್ತತ್ರ ಒಂದು 5 to 6 month ಇಂದ ಬರೀ ಡೈಲಾಗ್ ಹೇಳೋದು ಅಷ್ಟೇ ನಿಮ್ದು. ಬಡಿ ಈ ಜಾಗಕ್ಕೆಲ್ಲ ಪ್ರಜ್ಞೆ ಎಲ್ಲ ಕರ್ಕೊಬರ್ಬೇಕು, ಚೆನ್ನಾಗಿತ್ತು. ಆಕ್ಚುಲಿ ಇಲ್ಲಿಗೆ ಪ್ಲಾನ್ ಆಗಿದ್ದಿದ್ರೆ ಇಲ್ಲಿಗೆ ಇನ್ನೂ ಡಿಫ್ರೆಂಟ್ ಆಗಿ ಇನ್ನೂ ಎಂಜಾಯ್ ಮಾಡ್ಬೋದು. ಆರಾಮಾಗಿ ನೀಟಾಗಿ ನಮ್ಮ ಸ್ಪೀಕರ್ಸ್ ಎಲ್ಲ ತಂದ್ಬಿಟ್ಟು ನೀಟಾಗಿ ಮ್ಯಾಟ್ ಎಲ್ಲ ಹಾಸ್ಕೊಂಡು ನೀಟಾಗಿ ಇಲ್ಲೇ ಮ್ಯಾಗಿ ಆಫ್ ಬಾಯ್ಲ್ ಎಗ್ ಗಿಗ್ ಎಲ್ಲ ಮಾಡ್ಕೊಂಡು ಫುಲ್ ಚಿಲ್ ಔಟ್ ಮಾಡ್ಬೋದು. ಸಖತ್ತಾಗಿದೆ. ನೋಡೋಣ, ನೆಕ್ಸ್ಟ್ ಬರೋಣ. ಇರಿ, ಫಸ್ಟ್ ಟೈಮ್ ಬಂದಿದ್ದ ಪ್ಲೇಸ್ ಮಾತ್ರ ಸಖತ್ ಇಷ್ಟ ಆಯ್ತು. ಸಿಮ್ಮನ್ ಕರ್ಕೊಳ್ಳೋಣ. ಫೈನ್. ನನ್ನ ಹತ್ರನೇ ಇಲ್ಲಿ ಅದೇ ಅವ್ರದೇ ವೈಟ್ ಕಾರ್.
ವೈಟ್ ಗೌನ್ ಹಾಕ್ಸ ಇದೆಲ್ಲ ಹಾಕ್ಬೇಡ ಇದೆಲ್ಲ ಹಾಕ್ಬೇಡ ಗೌನ್ ಹಾಕ್ಸಿದ್ದೆಲ್ಲ ಹೇಳ್ಬಾರ್ದು. ಅಲ್ಲಿ ಕಾರು ಏನಾದ್ರು ಊದ್ಕೊಳ್ಳಿಲ್ಲ ಅಂದ್ರೆ ಮುಂದೆ ತಗೊಳ್ಬೋದಾಯ್ತು. ಕಾರೆಲ್ಲ ಅಲ್ಲೆಲ್ಲ ಊದ್ಕೊಂಡ್ಬಿಡುತ್ತಲ್ಲ. ಫೋಟೋಶೂಟಿಗೆ ಬಂದರೆ ಈ ಪರಿಸ್ಥಿತಿಗಳೆಲ್ಲ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಫುಲ್ ವೆಟ್ಟಾಗಿರುತ್ತೆ, ಬಟ್ ಬರೋರು ಸೊ ಕೇರ್ಫುಲ್. ಈ ಕಡೆ ಎಲ್ಲ ಬರಬಾರ್ದು ನೋಡಿ. ನಮ್ಮ ಕಾರಲ್ಲಿ ನಿಂತಿದೆಯಲ್ಲ ಅಲ್ಲಿವರೆಗೆ ಏನೂ ಇಲ್ಲ, ಅದು ಡ್ರೈ ಇದೆ. ಈ ಕಡೆ ಎಲ್ಲ ವೆಟ್ ಇದೆ. ಸೊ ಇಲ್ಲೆಲ್ಲ ನಾವು ಕಾರೆಲ್ಲ ತೊಗೊಂಡು ಬರೋಕ್ಕಾಗಲ್ಲ. ತೊಗೊಂಡ್ರೆ ಒಂದಿಷ್ಟು ಜನ ಮ್ಯಾನ್ ಪವರ್ಸ್ ಬೇಕು ತಳ್ಳಕ್ಕೆ, ಇಲ್ಲ ಅಂದರೆ ಕ್ರೇನ್ ತರಬೇಕಾಗುತ್ತೆ. ಯಾರೋ ಇಲ್ಲಿಯವರು ಲೋಕಲ್ ಐಟ್ಸ್ ಊರ್ನವ್ರು ಹೇಳ್ತಿದ್ರು, ಹುಷಾರಪ್ಪ ಹೋಗ್ಬೇಕಾರೆ ಅಲ್ಲಿ ನೆನ್ನೇನೋ ಒಂದು ಕಾರು ಫುಲ್ ಪಲ್ಟಿ ಆಗಿ ಕ್ರೇನ್ ಹೇಳ್ತಿದ್ದಾರೆ ಅಂತ. ಸೊ ವಿ ಹ್ಯಾವ್ ಟು ಕೇರ್ಫುಲ್. ಡ್ರಿಫ್ಟ್ ಎಲ್ಲ ಹೊಡಿಯಕ್ಕೆ ಬರೋರು ಹುಷಾರಪ್ಪ. ಬಟ್ ತಾರ್ ಎಲ್ಲ ಬಂದ್ರೆ ಏನಿಲ್ಲ ಗಣು, ಆರಾಮ್ಸೆ ಬಂದ್ಬಿಡುತ್ತೆ. ತಾರ್ ಅಂದ್ರೆ ಅದಕ್ಕೆ ಪವರ್ ಅಷ್ಟಿರುತ್ತಲ್ಲ. 4x4 ಅಂತ. ವರಿಕೋ ಇನ್ನೊಂದು ಸ್ವಲ್ಪ ಹೊರಿಕೊಳ್ಳಿ ಅಂತ. ಕಾರ್ ಇಲ್ಲಿಗೆ ತಗೊಂಡಿದ್ರೆ ಸಾಂಗ್ ಎಲ್ಲ ಪ್ಲೇ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ತಂದ್ರೆ ಎಳಿಯಕ್ಬೇಕು 10 ಜನ. ಏನ್ ತಗೊಂಡ್ರೆ ನಾವೇನಾದ್ರೂ ಕಾರ್ ಇಲ್ಲಿ ಅಷ್ಟು ಜನ ಬೇಕಾಗುತ್ತೆ ತಳ್ಳಾಕೆ ಅಂತನಾ? ಟೈಮ್ ಸ್ಪೆಂಡ್ ಮಾಡಕ್ಕೆ ಸಕ್ಕತ್ತಾಗಿರ್ತದೆ. ಅಲ್ಲಿ ನೋಡಿ ಫ್ಯಾಮಿಲೀಸ್, ಅಲ್ಲಾರೋ ಒಂದು ಫ್ಯಾಮಿಲಿ ಹೆಂಗ್ ಟೈಮ್ ಪಾಸ್ ಮಾಡಿ ಹೆಂಗ್ ಬಂದಿದ್ದಾರೆ ಎಲ್ಲ ವೀಕೆಂಡ್ಸ್ ವೈಬ್ಸ್ಗೆ. ಅಲ್ಲೊಂದು ಫುಲ್ ಮಕ್ಕಳುಗಳು ಗ್ಯಾಂಗು.
ನೋಡಿ ಇಲ್ಲಿ RX ಗಣು ಅವರು RX ಅವ್ರು ಒಂದಿನ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಬರೀ RX ಇದೆ ವಿಡಿಯೋ ಮಾಡ್ಕೊಡ್ಬೇಕಂತ ಹೇಳ್ತಾರೆ. ಇವರು ಕಾಂಟಾಸ ನಿಲ್ಲಿಸ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾರೆ. ಬನ್ನಿ ಪ್ರೀತಿ 6 o'clock ಆಯ್ತು. ನಡೀರಿ ಗಣು ಹೋಗೋಣ. ಲೇಟ್ ಆಗುತ್ತೆ. ಅಯ್ಯೋ ಜಾರುತ್ತೆ ಇಲ್ಲಿ ತೊಳ್ಕೊಂಡ್ರು ಪ್ರೀತಿ ಅಲ್ಲಿ ತಿರ್ಗಾ ಮಣ್ಣಾಗುತ್ತೆ, ಮತ್ತೆ ಮಣ್ಣಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಣ್ಣಾಗುತ್ತೆ ಅಂದ್ಬಿಟ್ಟು ಇದು ಮಾಡೋಕ್ಕಾಗತ್ತಾ? ಮಣ್ಣು ಇದಾಗ್ತೈತೆ ಇಲ್ಲೆಲ್ಲ ಹಸು ಬಂದು ಹೋಗಿರೋದು ಅನ್ಸುತ್ತೆ ಇದೆಲ್ಲ. ಹೌದು, ಹಸು ಬರುತ್ತೆ, ಪ್ಲಸ್ ಆನೆ ಇದೆ. ಬರೀ ಡವು ಆನೆ ಹಾಕಿಲ್ಲಿರುತ್ತೆ, ಆನೆಗಳು ಬರುತ್ತೆ. ಆನೆ ಏನಿರಲ್ಲ, ಇದೆ ಪ್ರೀತಿ ಇಲ್ಲಿ ಆನೆ ಏನಿರಲ್ಲ, ಅದು ಬೇಕಾದಾಗ ಆನೆಗಳೆಲ್ಲ ಇದೆ. ಬರೀ ಕಟ್ಟು ಕತೆ ಇವರೆಲ್ಲ. ನೋಡಿ ಈ ತರ ಆನೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಆನೆ ಮರಿ ಅಷ್ಟೊತ್ತಿಂದ ಒಂದ್ ಆನೆ ಬರ್ಲಿಲ್ಲ, ಏನಿಲ್ಲ. ಅಷ್ಟೊಂದು ಆನೆಗಳು ನೋಡಲಿ. ಬೇಕಾದ್ರೆ ತುಂಬಾ ದಪ್ಪಗಿರೋರ್ನ ಆನೆ ಅಂದ್ಬಿಡ್ತಾರೆ ಇವಾಗ. ಅದೇ ಹೇಳ್ತಾ ಇರೋದು ಅದು. ಏನ್ ಮಾಡೋದು ಆನೆ ಅಂತ ಕೇಳ್ಸಿ ನನಗೇನು. ಓ ನೋಡಿ ಹೆಂಗ್ ಉಗುರು ಕಚ್ತಾ ಇದಾರೆ ಅಂತ. ನೀವೇನು ಮುಂದೆ ಮದ್ವೆ ಆಗ್ಬೇಕಾದ್ರೆ ಮೇಡಮ್ ಕಡೆ ನೋಡಿ ಅಂತ ನಿಮ್ಗೆ ಹೇಳಲ್ವ? ಇದ್ಯಾವುದು ಹೊಸದೊಂದು ಪ್ರೀ ವೆಡ್ಡಿಂಗ್ ಬಂತೀಗ. ಹೌದು, ಇದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಸ್ಪಾಟ್ ಇದು. ಅದ್ಯಾವುದೋ ಒಂದು ಫ್ಯಾಮಿಲಿ ಎಂಜಾಯ್ ಮಾಡ್ತಿದೆ, ಅದು ಬಿಟ್ರೆ ಅಲ್ಲೊಂದು ಪ್ರೀ ವೆಡ್ಡಿಂಗು. ಹೌದು, ಲೊಕೇಶನ್ ಎಷ್ಟು ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ಗೆ, ಅದಕ್ಕೆ ತೊಗೊತಿದ್ದಾರೆ. ಇಲ್ಲಾಂದ್ರೆ ಯಾಕೆ ತೊಗೊತಾರೆ? ಇವ್ರು ಹೇಳೋ ಮಾತನ್ನೆಲ್ಲ ಕೇಳ್ಬೇಡಿ, ನಂಗಿನ್ನ ಮದ್ವೆನೇ ಫಿಕ್ಸ್ ಆಗಿಲ್ಲ. ಅಲ್ಲಲ್ಲ, ಬಟ್ ಈಗ್ಲೇನೆ ಪ್ರಿಪರೇಷನ್ ಮಾಡ್ಕೊಂತ ಇದೀರಾ. ನಮ್ಗೆಲ್ಲ ಬೇಗ ಮದ್ವೆ ಆಗ್ಬೇಕು ಅಂತ ಇರೋದು ತಾವು. ಸೊ ನಿಮ್ಗೆ ಆತರ ಇರುತ್ತೆ, ಅದರಿಂದ ಲೊಕೇಶನ್ ಎಲ್ಲ ನೋಡ್ಕೊಳ್ಳೋಣ ಅಂತ ನೋಡ್ಕೊಂತೀವಿ. ಬಟ್ ನೀವು ಬಂದಿರೋದು ಪ್ರೀ ವೆಡ್ಡಿಂಗ್, ನೆಕ್ಸ್ಟ್ ನಿಮ್ಮ ಪ್ರೀ ವೆಡ್ಡಿಂಗ್ ಶೂಟ್ಗೆ ಯಾವ್ಯಾವ ಪ್ಲೇಸ್ಗೆ ಹೋಗಿ ನಾನು ಪ್ರೀ ವೆಡ್ಡಿಂಗ್ ಮಾಡಿಸ್ಕೋಬೇಕು ಅಂತ ನೋಡ್ಕೊಳ್ಳೋಕೆ. ನೋಡಿ ಗಾಯ್ಸ್, ಎಷ್ಟು ಎಲ್ಲ ತರ ಸುಳ್ಳು ಹೇಳ್ತಾರೆ ಇವರು. ಕಟ್ಟು ಕತೆ. ನಾನೇ ಓಡಿಸ್ಲಾ? ಓಡಿಸಿ. ಸಾಕು. ಹಿಂಗೆ ಒಂದು ರೌಂಡ್ ತಿರುಗಿಸ್ತೀನಿ ನೋಡು. ಇದು ವಿಡಿಯೋದಲ್ಲಿ ನೀನು ಟರ್ನ್ ರೊಟೇಟ್ ಹೊಡೆಯೋದು ಏನು ಗೊತ್ತಾಗಲ್ಲ. ನೀಟಾಗಿ ಮಾಡು, ಇಲ್ಲಿ ಮುಂದಕ್ಕೆ ಬಂದ್ಬಿಟ್ಟು ಇದಿಷ್ಟನ್ನ ಕರೆಕ್ಟ್ ಆಗಿ ನೋಡು. ಮಾಡ್ತಾ ಇದೀನಿ, ಗೂಗಲ್ ಮುಂದೆ ತಂದು ಝೂಮ್ ಮಾಡ್ಬಿಟ್ಟು ಇದನ್ನ ಹಿಂಗ್ ಮಾಡಲ್ವಾ, ಅದನ್ನ ಮಾಡು. ನೀನ್ ಈ ಕಡೆಗೆ ಬಂದ್ಬಿಟ್ಟು ಮಾಡ್ತಾ ಇದೀನಿ. ಮಾಡು, ಝೂಮ್ ಮಾಡಿದೀನಿ. ಮಾಡಿದ್ಯಾ?
ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ನಡ್ಕೊಂಡ್ ಬರ್ತಾ ಇದಾರೆ ಗಣೋ. ಹಂಗೆ ಪಾಸ್ ಆಗ್ಬಿಡೋಣ ಇವಾಗ. ಯಾರಿದು ಅರೆಸ್ಟ್ ಮಾಡಿ. ಬಿಟ್ಟಿ ಬಿಟ್ಟಿ ಓಡ್ತೀರಾ ನಮ್ನೆ? ನಾವೇ ಬೇಕು. ಪ್ರೀತಿ ಅವರು ಕಾರ್ ಓಡಿಸಿ ಅಂದ್ರೆ ಟ್ರೈನ್ ಹೋಗೋ ಜಾಗದಲ್ಲೆಲ್ಲ ಓಡಿಸ್ತಾ ಇದಾರೆ. ಇದು ಹೋಗ್ಬೋದಾ? ಹೋಗಕ್ಕೆ ಅಂತಾನೆ ಓಪನ್ ಮಾಡಿರೋದು ಪ್ರೀತಿ ಅವರೇ. ಹೈಟ್ ಸಾಕಾಗಲ್ಲ ಅಂದ್ರೆ ನೀವು ಕಾರ್ನರ್ಗೆ ಹೋಗ್ಬಾರ್ದು. ಅಣ್ಣ ನಮಸ್ಕಾರ. ನಮಸ್ಕಾರ ಅಂದ್ರೆ ಅವನೇನು ಹೇಳ್ತಾರೆ ಪಾಪ. ಏನ್ ಹೇಳಿದ್ದು? ದಿಸ್ ನಾಟ್ ಸುಂಕುತ್ ಕಟ್ಟೆ ಕಣಪ್ಪ ಗಣೋ, ದಿಸ್ ಈಸ್ ಅ ಸಾಗರ್ ಕಟ್ಟೆ. ಪ್ರತಿ ನಾನು ಸಾಗರ್ ಕಟ್ಟೆ ಅಂತಾನೆ ಹೇಳ್ತಾ ಇದ್ದೀನಿ. ನೀನೇ ಬೆಳಗ್ಗೆಯಿಂದ ಸುಂಕುತ್ ಕಟ್ಟೆ ಸುಂಕುತ್ ಕಟ್ಟೆ ಪ್ರತಿ ಏನ್ ಪ್ರೀತಿ ನೀನು? ಯಾವ ಲೆವೆಲ್ ಹೇಳ್ತಾ ನಮ್ಗೆ ಹೇಳೋದು ಬರೀ ಇಂಥವೆಲ್ಲ, ಬರೀ ಇಂಥವೇ ಅಂತಾರಲ್ಲ ಅದು ಹಾಕ್ಬೇಕು ನಿನ್ಗೆ. ಏನ್ ಚೆನ್ನಾಗಿದೆ ಅಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ. ಒಬ್ಬಚ್ಚೆ ನಮ್ಮ ಫ್ರೆಂಡ್ ಇವತ್ತು ರಿಸೆಪ್ಷನ್ ನಡೀತಾ ಇದೆ. ಯಾವ ರಿಸೆಪ್ಷನ್? ಮದ್ವೆ ಆಗ್ತಾ ಇದ್ದಾನೆ. ಹೋಗ್ದೆ ನಾವು ಇಲ್ಲಿ ನಿಮ್ ಜೊತೆ ಸಾಗರ್ ಕಟ್ಟೆಗೆ ಬಂದಿದ್ದೀವಿ. ಸುಂಕುತ್ ಕಟ್ಟೆ ಕಣಪ್ಪ ನೀನ್ ಹೇಳೋದು, ಇದು ನಿಮ್ದೇ ಡೈಲಾಗು.